ನೋಡಿ ಇವರು ತೆರಕನಾಂಬಿಯವರು ಬಾಲಸುಬ್ರಹ್ಮಣ್ಯ ಅಂತ ಇವ್ರ ಹೆಸರು. ಇವರು ವಾಚಲ್ಲಿ ನೀರನ್ನ ಚೆಕ್ ಮಾಡ್ತೀನಿ ಅಂತ ಹೇಳೋದು. ಈ ಬಲ್ಚೋಡಿ ಗ್ರಾಮದಲ್ಲಿ ಒಂದು 20-30 ಬೋರ್ಗಿಂತ ಜಾಸ್ತಿ ಬೋರ್ನ ಇವರು ಚೆಕ್ ಮಾಡಿದ್ದಾರೆ. ಪ್ರತಿಯೊಂದು ಬೋರಲ್ಲೂ ನೀರು ಬಂದಿದೆ. ಇವ್ರು ಚೆಕ್ ಮಾಡೋ ರೀತಿ ನೋಡಿದ್ರೆ ಅಯ್ಯೋ ಇವ್ರು ಯಾರೋ, ನಾನು ಹೊಸ್ದಾಗಿ ಬೋರ್ ಪಾಯಿಂಟ್ ಮಾಡಿಸ್ತಾ ಇದ್ದಿದ್ದು. ಇವ್ರು ಚೆಕ್ ಮಾಡೋ ರೀತಿ ನೋಡ್ಬಿಟ್ಟು ಅಯ್ಯೋ ಇಲ್ಲಿ ಅವ್ರು ಏನಪ್ಪ ಇವ್ರನ್ನ ಹತ್ರ ಚೆಕ್ ಮಾಡಿಸ್ತಾರೆ, ಇವ್ರು ಚೆಕ್ ಮಾಡೋ ರೀತಿ ನೋಡ್ಬಿಟ್ಟು ನೀರು ಬರುತ್ತೋ ಬರಲ್ವೋ ಏನೋ ಸುಮ್ಮನೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಇವರೇನೋ ಹೇಳ್ಕೊಂಡು ಈ ಥರ ಚೆಕ್ ಮಾಡೋದು, ತುಂಬ ಕಾನ್ಫಿಡೆಂಟಾಗಿ ನೀರು ಬರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ನಂಬ್ಕೊಂಡು ಆಯಿತು ಓಡಿಸೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಆವಾಗ ನೋಡಿದ್ರೆ ಇಲ್ಲಿ ಸುತ್ತ ಮಿಸ್ ಹಾಕಿರ್ಸಿರೋ ಕಾರಣ ಇದನ್ನು ಪಾಯಿಂಟ್ಗೆ ಓಡ್ಸೋಕ್ಕಾಗಲ್ಲ ಅಂತಂದ್ಬಿಟ್ಟು ಗೊತ್ತಾಯಿತು. ಈ ಪಾಯಿಂಟ್ಗೆ ಬೋರ್ನ್ ಲಾರಿ ಬಂದು ನಿಂತ್ಕೊತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಕೊಡಿ ಅಂತಂದಾಗ ಇಲ್ಲಿ ಮೊದಲು ಬಾವಿ ಇತ್ತು, ಬಾವಿ ಪಕ್ಕ ಪಾಯಿಂಟ್ ಕೊಟ್ಟರು. ಈ ಪಾಯಿಂಟಲ್ಲಿ ಆ ಪಾಯಿಂಟ್ಗಿಂತ ಜಾಸ್ತಿ ನೀರು ಬರುತ್ತೆ, ಚೆನ್ನಾಗೈತೆ ಸೆಲೆ. ಇದು ಮೆಸ್ಸಿಂದ ಹೊರಗಡೆ ಇರೋದ್ರಿಂದ ನಾವು ಚೆಕ್ ಮಾಡಿಸಿರಲಿಲ್ಲ ಫಸ್ಟು. ಆಮೇಲೆ ಚೆಕ್ ಮಾಡಿಸಿದಾಗ ಇದು ಅದಕ್ಕಿಂತ ಜಾಸ್ತಿ ಚೆನ್ನಾಗೈತೆ, ಒಳ್ಳೆ ನೀರು ಬರುತ್ತೆ, 200 ಅಡಿಗೆ ನೀರು ಬರ್ತದೆ. ಒಂದು 400-450 ಅಡಿ ಓಡಿಸಿ 1-2.5 ಇಂಚು ನೀರು ಗ್ಯಾರಂಟಿ ಅಂತ ಹೇಳಿದ್ರು. 200 ಅಡಿ ಒಳಗಡೆನೇ ನೀರು ಬರುತ್ತೆ ಅಂತ ಹೇಳಿದರು. ನಾವು ಅದನ್ನು ನಂಬ್ಕೊಂಡು ಬೋರನ್ ಲಾರಿ ಕರ್ಸೇ ಬಿಟ್ವಿ. ಬೋರನ್ ಲಾರಿ ಬಂತು. ಇವರು ಆಪ್ರೇಟ್ರು ಕರೆಕ್ಟಾಗಿ ಆ ಪಾಯಿಂಟ್ಗೆ ಮೇಲ್ಗಡೆಯಿಂದ ಒಂದು ಕಲ್ಲಿಟ್ಟು ಆ ಕಲ್ಲು ಆ ಪಾಯಿಂಟ್ಗೆ ಟಚ್ ಆಗುತ್ತಾ ಅಂದ್ಬಿಟ್ಟು ಎಲ್ಲ ಆಯಿತು. ಇನ್ನೇನು ನಮ್ಮ ಮಾಮೂಲಿ ಸಂಪ್ರದಾಯ ಪೂಜೆ ಮಾಡಬೇಕು. ಮನೆಯಿಂದ ಪೂಜೆ ಸಾಮಾನೆಲ್ಲ ತಂದಿದ್ವಿ. ಪೂಜೆ ಮಾಡಿ ನೀರು ಬರಲಿ ಅಂತ ಅಂದ್ಕೊಂಡು ದೇವ್ರಿಗೆ ಕೈ ಮುಗಿದು ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಅಂತೂ ಇಂತೂ ಪೂಜೆನ ಸಾಂಗೋಪವಾಗಿ ನೆರವೇರಿಸಿದ್ವಿ. ಇವಾಗ ಮಾಮೂಲಿ ಕಾಣಿಕೆ ಕೊಡಬೇಕಲ್ಲ, ನಮ್ಮ ಆಪ್ರೇಟ್ರಿಗೆ ಕೊಟ್ವಿ. ಅವನ ಕೈ ಮುಕ್ಕೊಂಡು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಒಂದು 5 ನಿಮಿಷ ನಿಂತಿದ್ದು. ನೀರು ಬರೋ ತನಕ ಒಂಚೂರು ತೋಟದ ಹತ್ರ ಹೋಗಿದ್ದು ಬರೋಣ ಅಂತ ಹೋದ್ವಿ. ಬಂದು ನೋಡಿದ್ರೆ ನೀರು ಬಂದು ಆಲ್ರೆಡಿ ಕೇಸಿಂಗ್ನೂ ಬಿಟ್ಬಿಟ್ಟವ್ರೆ. 170 ಅಡಿಗೆ ಅವ್ರು ಏನು ಹೇಳಿದ್ರು ಅದಕ್ಕಿಂತ 30 ಅಡಿ ಕಡಿಮೆಯಾಗೆ ನೀರು ಬಂದೈತೆ. 170 ಅಡಿಗೆ ನೀರು ಬಂದಿದೆ. ಅವನು ಹೇಳ್ದ 170 ಅಡಿ ಮೇಲ್ಗಡೆನೇ ನೀರು ಸಿಕ್ಬಿಟ್ಟೈತೆ, ಮೇಲೆ ಒಂದು 100-150 ಅಡಿ ಓಡಿಸ್ಕೊಡ್ತೀವಿ, ಜಾಸ್ತಿ ಓಡ್ಸೋಕ್ಕಾಗಲ್ಲ ಅಂತ ಹೇಳ್ದ. ನಾವು ಫಸ್ಟ್ ಹೊಡೀರಿ, ನೀರು ನೋಡ್ಕೊಂಡು ಏನೋ ಮಾಡೋದ ಅಂತ ಹೇಳಿದ್ವಿ. ಅವ್ರಿಗೆ ಕೇಸಿಂಗ್ಲೇ ಅಮೌಂಟ್ ಆಗೋದು, ಈ ಡ್ರಿಲ್ಲಿಂಗಲ್ಲೇನೋ ಅಷ್ಟೊಂದು ಅಮೌಂಟ್ ಆಗೋಲ್ಲ. ಡ್ರಿಲ್ಲಿಂಗಲ್ಲಿ ಅಂದರೆ ಮಿನಿಮಮ್ ಒಂದು 500 ಅಡಿ ಮೇಲೆ ಹೋದರೆ ಅವ್ರಿಗೆ ಇದಾಗುತ್ತೆ. ಅವ್ರಿಗೆ 170 ಅಡಿ ನೀರು ಬಂದಾಗಲೇ ಓ ಅಂತ ಅನ್ನಿಸ್ತು. ಕೇಸಿಂಗ್ ಬಿಟ್ಟಾಗೋಯ್ತಲ್ಲ, ಇನ್ನೇನೋ ಅವ್ರ ಅಮೌಂಟ್ ಆಗೋಯ್ತು. ಇನ್ನೂ ಆ ನೀರು ಎಷ್ಟು ಬಂದರೆ ಏನೋ, ಪ್ರೆಷರ್ ಕೊಡ್ತಾರೆ, ಗ್ಯಾಸ್ ಹಾಕ್ತಾರೆ, ನೀರು ಸ್ವಲ್ಪ ಜಾಸ್ತಿ ಕಾಣೋ ಥರ ಮಾಡ್ತಾರೆ. ಹಂಗೆ ಆಗಿದ್ದು. ಆಮೇಲೆ ನಾವು 380 ಅಡಿಗೆ ಅವ್ನು ನಿಲ್ಲಿಸ್ದ ಹೊಡಿಯೋದನ್ನ. ಆಮೇಲೆ ಒಬ್ಬರು ಬಂದು 400 ಅಡಿ ತನಕ ಹೊಡೀರಿ, ನೀರು ಸ್ವಲ್ಪ ಕಡಿಮೆ ಐತೆ ಅಂಥೇಳಿ ಇನ್ನೊಂದು ಲೆಂತ್ ಬಿಡಿಸಿದ್ರು. ಆಮೇಲೆ ಮತ್ತೆ ಇನ್ನೊಂದು 2 ಲೆಂತ್ ಬಿಡಿ ಅಂತ ಎಲ್ಲರೂ ಫೋರ್ಸ್ ಮಾಡಿದ್ವಿ. ಟೋಟಲ್ಲು 440 ಅಡಿ ಹೊಡೆದ್ರು. ನೋಡಿ,
ನೀರು ತುಂಬ ಚೆನ್ನಾಗಿ ಬಂದಿತ್ತು. ಅವರು 2.5 ಇಂಚಿಂದ 3 ಇಂಚ್ ನೀರು ಬಂದಿದೆ ಅಂತಂದರು. ಆದರೆ ಅಷ್ಟೊಂದೆಲ್ಲ ಏನು ಬಂದಿಲ್ಲ, ಒಂದು 2.25 ಇಂಚ್ ನೀರು ಬಂದೈತೆ. ಈ ಬೇಸಿಗೆಲಿ ಈ ನೀರೇ ತುಂಬ ಜಾಸ್ತಿ ಅನ್ಕೋತೀನಿ. ನೋಡಿ, ಎಲ್ಲ ಬೋರನ್ನು ಲಾಸ್ಟಲ್ಲಿ ಕ್ಲೀನ್ ಮಾಡೋ ಅಂಥ ವಿಧಾನ ಇದು. ಪ್ರೆಷರ್ ಕೊಟ್ಟು ಕೆಳಗಡೆ ಇರೋ ನೀರು ಒಂದು ಸರಿ ಬಂದಾಗ ಅಲ್ಲಿ ಜಲ ಬರೋ ಅಂಥ ಕಣ್ಣುಗಳು ತೆರೆಯೋಕ್ಕೆ ಈ ಥರ ಮಾಡೋದು. ಈ ಥರ ಎಲ್ಲ ಮಾಡಿದಾಗ ಆ ಜಲದ ಕಣ್ಣುಗಳು ಓಪನ್ ಆಗ್ತವೆ ಅಂತ ಹೇಳ್ತಾರೆ. ಅಂದರೆ ಏನಾದರೂ ಮಣ್ಣು ಜಾಸ್ತಿ ಬಿದ್ದುಬಿಟ್ಟಿದ್ರೆ, ಮೇಲ್ಗಡೆಯಿಂದ ಕೆಳಗಡೆ ಮಣ್ಣು ಹೋಗಿದ್ರೆ, ಆ ಥರ ಏನಾದರೂ ಆಗಿದ್ದಾಗ ಅದೆಲ್ಲ ಹೊರಗಡೆ ಬರಲಿ ಅಂದ್ಬಿಟ್ಟು ಈ ಥರ ಮಾಡೋದು. ಫುಲ್ ಫೋರ್ಸಾಗಿ ಮಾಡೋ ಅಂಥದ್ದು. ಗ್ಯಾಸ್ನ ಫುಲ್ ಕೊಟ್ಟು ನೀರನ್ನ ಹೊರಗಡೆ ತರೋ ಅಂಥದ್ದು. ನೋಡಿ ಇಲ್ಲಿ ಇವಾಗ ಯಾವ ರೀತಿ ನೀರು ಆಚೆ ಬರ್ತಾಯಿದೆ ಅಂತ. ಈ ಥರ ತೋರಿಸಿದ್ರೆ ನೀರು ತುಂಬ ಜಾಸ್ತಿ, ಒಂದು 3-4 ಇಂಚಿದೆ ಅನ್ನೋ ಥರ ಅನಿಸುತ್ತೆ. ಅದು ಮಾಮೂಲಿ ಡ್ರಿಲ್ ಮಾಡೋ ಟೈಮಲ್ಲಿ ಮಾತ್ರ ನಮ್ಗೆ ಗೊತ್ತಾಗೋದು. ಇದು ನೋಡಿ, ಇದು ಎಲ್ಲ ಫುಲ್ಲು ಆಟೋಮೆಟಿಕ್ಕು ಬೋರ್ವೆಲ್ ಲಾರಿ. ನೋಡಿ, ಪೈಪ್ ಅದೇ ಎತ್ತಾ ಇದೆ, ಅದೇ ಜೋಡಿಸ್ತಾ ಇದೆ. ಇವಾಗ ನೋಡಿ, ಅದೇ ಕಳೀತಲ್ಲಿ ಕಳೆದಿರೋದನ್ನ ಈ ಥರ ಕೆಳಗಡೆ ತಂದು ಹಾಕ್ತು. ಅದನ್ನು ಅದೇ ತಳ್ತು, ಹಂಗೆ ಮೇಲ್ಗಡೆ ಬಂದು ಇವರಿದು ಆ ರಾಡ್ಗಳನ್ನ ಮಾತ್ರ ಹಾಕಿರೋದು ಅಷ್ಟೆ. ಇವಾಗ ಇದನ್ನ ಸುಮ್ಮನೆ ಕಾಲಲ್ಲಿ ತಳ್ಕೊಳ್ಳೋದು.